ಶ್ರೀಹರಿಯೇ ಸರ್ವೋತ್ತಮನು. ಕಲಿಯುಗದಲ್ಲಿ ಮಾನವನು ಮುಕ್ತಿಯನ್ನು ಪಡೆಯಲು ಹರಿನಾಮವೊಂದೇ ದಾರಿ. ಹರಿನಾಮವನ್ನು ಸದಾ ಜಪಿಸುವುದರಿಂದ ಮನುಷ್ಯನ ಪಾಪಗಳು ಕರಗಿ ಮನಸ್ಸು ಶುದ್ಧವಾಗುತ್ತದೆ. ಮಾನವ ಜಾತಿಯೆಲ್ಲ ಒಂದೇ. ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಎಂಬ ಸಂದೇಶವನ್ನು ಸಾರುತ್ತಾ ದಾಸಶ್ರೇಷ್ಠರಾದ ಕನಕದಾಸರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಂಕಾಪುರಕ್ಕೆ ಸೇರಿದ ಬಾಡ ಎಂಬ ಗ್ರಾಮ. ಈ ಗ್ರಾಮವು 15ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಅಧೀನದಲ್ಲಿರುತ್ತದೆ. ಬಾಡ ಗ್ರಾಮವನ್ನು ಸೇರಿಸಿ ಒಟ್ಟು 78 ಗ್ರಾಮಗಳ ದಂಡನಾಯಕ ಅಧಿಕಾರಿಯಾಗಿ ಬೀರಪ್ಪ ಎಂಬುವರನ್ನು ವಿಜಯನಗರದ ಸಾಮ್ರಾಜ್ಯದವರು ನೇಮಿಸಿರುತ್ತಾರೆ. ಈತನಿಗೆ ಬಚ್ಚಮ್ಮ ಎಂಬ ಹೆಂಡತಿ ಇದ್ದಳು. ಇಬ್ಬರಿಗೂ ಮದುವೆಯಾಗಿ ಬಹಳ ವರ್ಷಗಳಾದರೂ ಮಕ್ಕಳಿರುವುದಿಲ್ಲ. ಒಂದು ರಾತ್ರಿ ಇವರ ಕನಸಿನಲ್ಲಿ ವೆಂಕಟೇಶ್ವರ ಸ್ವಾಮಿ ಗೋಚರಿಸಿ, ತಿರುಪತಿಗೆ ಹೋಗಿ ತನ್ನ ದರ್ಶನ ಪಡೆಯಿರಿ, ಎಲ್ಲವೂ ಒಳ್ಳೆಯದಾಗುತ್ತದೆ ಎಂಬ ವಾಣಿ ಕೇಳಿಬರುತ್ತದೆ. ಇದೇ ನಂಬಿಕೆಯಲ್ಲಿ ದಂಪತಿಗಳಿಬ್ಬರು ತಿರುಪತಿಗೆ ಪ್ರಯಾಣ ಬೆಳೆಸಿ ತಿಮ್ಮಪ್ಪನ ದರ್ಶನವನ್ನು ಪಡೆಯುತ್ತಾರೆ. ತಿರುಪತಿಯಿಂದ ಬಂದ ಸ್ವಲ್ಪ ದಿನಗಳಲ್ಲಿಯೇ ಬಚ್ಚಮ್ಮ ಗರ್ಭವತಿಯಾಗುತ್ತಾರೆ. 9 ತಿಂಗಳುಗಳ ನಂತರ ಬಚ್ಚಮ್ಮ ಒಂದು ಗಂಡು ಮಗುವಿಗೆ ಜನ್ಮ ನೀಡುತ್ತಾರೆ. ತಿರುಪತಿ ತಿಮ್ಮಪ್ಪನ ವರಪ್ರಸಾದದಿಂದ ಜನಿಸಿದ ಮಗನಿಗೆ ತಿಮ್ಮಪ್ಪ ನಾಯಕನೆಂದು ನಾಮಕರಣ ಮಾಡುತ್ತಾರೆ. ತಂದೆ ಬೀರಪ್ಪನು ಮಗನಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿಸಲು ಶ್ರೀನಿವಾಸಾಚಾರ್ಯ ಎಂಬ ಗುರುಗಳನ್ನು ನೇಮಿಸುತ್ತಾರೆ. ಗುರುಗಳು ವೇದ, ಪುರಾಣ, ನಾಟಕ, ಅಲಂಕಾರ ಶಾಸ್ತ್ರ ಇತ್ಯಾದಿ ವಿದ್ಯೆಗಳನ್ನು ತಿಮ್ಮಪ್ಪ ನಾಯಕನಿಗೆ ಹೇಳಿಕೊಡುತ್ತಾರೆ. ತಂದೆ ಬೀರಪ್ಪನು ಸ್ವತಃ ತಾನೇ ಕತ್ತಿ ವಿದ್ಯೆ, ಕುದುರೆ ಸವಾರಿ ಮತ್ತು ಸೈನಿಕ ವಿದ್ಯೆಗಳನ್ನು ಕಲಿಸಿಕೊಡುತ್ತಾರೆ. ಊರಿನ ಗುಡಿಗಳಲ್ಲಿ ಹಲವು ಮನೆಗಳಲ್ಲಿ ನಡೆಯುತ್ತಿದ್ದ ಭಕ್ತಿ ಪ್ರವಚನಗಳಲ್ಲಿ ತಿಮ್ಮಪ್ಪ ನಾಯಕನು ಭಾಗವಹಿಸುತ್ತಾ ಬಂದಿದ್ದರಿಂದ ದೇವರ ಮೇಲಿನ ಭಕ್ತಿ ಅಪಾರವಾಗುತ್ತಾ ಬರುತ್ತದೆ. ಇತ್ತ ಬೀರಪ್ಪ ನಾಯಕನು ವಿಜಯನಗರ ಸಾಮ್ರಾಜ್ಯದ ಯುದ್ಧಗಳಲ್ಲಿ ಪಾಲ್ಗೊಂಡು ಅವರ ಸಹಾಯಕನಾಗಿ ಕೆಲಸ ನಿರ್ವಹಿಸುತ್ತಿರುತ್ತಾರೆ. ಒಮ್ಮೆ ಬಂಕಾಪುರದಲ್ಲಿ ಡೊಳ್ಳು ಸ್ಪರ್ಧೆ ನಡೆಯುತ್ತದೆ. ಇದನ್ನು ಬಹಳ ಖುಷಿಯಿಂದ ಕಂಡ ತಿಮ್ಮಪ್ಪನು ಅವನ ತಂದೆಯ ಬಳಿ ಒಂದು ಚಿಕ್ಕ ಡೊಳ್ಳನ್ನು ಕೊಡಿಸಿಕೊಳ್ಳುತ್ತಾರೆ. ತನ್ನ ಸ್ನೇಹಿತರ ಜೊತೆಗೂಡಿ ಡೊಳ್ಳನ್ನು ಬಡಿಯುತ್ತಾ ಭಕ್ತಿನಾಮ ಹಾಡಲು ಶುರು ಮಾಡುತ್ತಾರೆ. ಈ ವೇಳೆ ಕಣ್ಮುಚ್ಚಿ ಭಕ್ತಿನಾಮ ಹಾಡುತ್ತಿರುವಾಗ ಪುಟ್ಟ ಹಾವೊಂದು ಅವರ ಬಳಿ ಬರುತ್ತದೆ. ಹಾವನ್ನು ಕಂಡ ಹುಡುಗರೆಲ್ಲ ಗಾಬರಿಯಿಂದ ಓಡುತ್ತಾರೆ. ಭಕ್ತಿನಾಮ ಹಾಡುತ್ತಿದ್ದ ತಿಮ್ಮಪ್ಪನಿಗೆ ಇದರ ಅರಿವೇ ಆಗುವುದಿಲ್ಲ. ಹಾವು ಹೊರಟು ಹೋದಾಗ ಸ್ನೇಹಿತರು ತಿಮ್ಮಪ್ಪನ ಬಳಿ ಬಂದು, ನಿನಗೆ ಭಯವೇ ಆಗಲಿಲ್ಲವೇ ಎಂದು ಕೇಳಿದಾಗ, ನನಗೆ ದೇವರ ಪ್ರತಿಮೆ ಬಿಟ್ಟು ಬೇರೇನು ಕಾಣಲೇ ಇಲ್ಲ ಎಂದು ಹೇಳುತ್ತಾರೆ. ತಿಮ್ಮಪ್ಪ ನಾಯಕನಿಗೆ 13 ವರ್ಷಗಳಿದ್ದಾಗ ತಂದೆ ಬೀರಪ್ಪನು ಹೃದಯಾಘಾತದಿಂದ ಮರಣ ಹೊಂದುತ್ತಾರೆ. ತಂದೆಯನ್ನು ಕಳೆದುಕೊಂಡ ಮಗ ಹಾಗೂ ಗಂಡನನ್ನು ಕಳೆದುಕೊಂಡ ಹೆಂಡತಿ ಮುಂದೇನು ಎಂದು ಅರಿಯದೆ ಬಹಳ ದುಃಖಿತರಾಗುತ್ತಾರೆ. ಬೀರಪ್ಪನಿಗೆ ಮಾರನಾಯಕ ಎಂಬ ವೈರಿ ಇರುತ್ತಾನೆ. ಬೀರಪ್ಪನು ಬದುಕಿದ್ದಾಗಲಿಂದಲೂ ಅವನನ್ನು ಅಧಿಕಾರದಿಂದ ಕೆಳಗಿಳಿಸಲು ಪಿತೂರಿ ನಡೆಸುತ್ತಲೇ ಇರುತ್ತಾನೆ. ಬೀರಪ್ಪನ ಸಾವಿನ ನಂತರ ಮಗನಾದ ತಿಮ್ಮಪ್ಪ ನಾಯಕನಿಗೆ ಹೋಗಬೇಕಿದ್ದ ಅಧಿಕಾರವನ್ನು ಮಾರನಾಯಕನು ವಿಜಯನಗರದ ಅರಸರಿಗೆ ದೂರು ಹೇಳಿ ಪಿತೂರಿಯಿಂದ ಆ ಅಧಿಕಾರವನ್ನು ತಾನೇ ಪಡೆದುಕೊಳ್ಳುತ್ತಾನೆ. ತಿಮ್ಮಪ್ಪ ನಾಯಕ ಹಾಗೂ ಆತನ ತಾಯಿ ಇದ್ದ ಗ್ರಾಮವನ್ನು ಬಿಟ್ಟು ಕಾಗಿನೆಲೆಗೆ ಬಂದು ನೆಲೆಸುತ್ತಾರೆ. ಕಾಗಿನೆಲೆಯಲ್ಲಿ ಹೊಸ ಗೆಳೆಯರ ಜೊತೆಗೂಡಿ ತಿಮ್ಮಪ್ಪನು ಮಂದಿರಗಳಲ್ಲಿ ಭಕ್ತಿಗೀತೆಗಳನ್ನು ಹಾಡುವುದು, ಊರುಗಳಲ್ಲಿ ನಾಟಕಗಳನ್ನು ಪ್ರದರ್ಶಿಸುವುದು ಇತ್ಯಾದಿ ಕಲೆಗಳಲ್ಲಿ ಪ್ರಸಿದ್ಧನಾದನು. ಒಂದು ರಾತ್ರಿ ನಿದ್ರೆಯಲ್ಲಿದ್ದ ತಿಮ್ಮಪ್ಪ ನಾಯಕನಿಗೆ ವಿಷ್ಣುವು ಗೋಚರಿಸಿ, ಊರಿನಲ್ಲಿರುವ ಆಲದ ಮರದ ಕೆಳಗೆ ನನ್ನ ಮೂರ್ತಿಯು ಮಣ್ಣಿನಿಂದ ಮುಚ್ಚಿ ಹೋಗಿದೆ. ಊರಿನವರ ಸಹಾಯದಿಂದ ನೀನು ಅದನ್ನು ತೆರವುಗೊಳಿಸಿ ಅದೇ ಜಾಗದಲ್ಲಿ ತನಗೆ ಗುಡಿ ಕಟ್ಟಬೇಕೆಂಬ ವಾಣಿ ಕೇಳಿಬರುತ್ತದೆ. ನಿದ್ರಾವಸ್ಥೆಯಲ್ಲಿಯೇ ಮಹಾವಿಷ್ಣುವಿನೊಂದಿಗೆ ಮಾತನಾಡಿದ ತಿಮ್ಮಪ್ಪ ನಾಯಕನು, ಸ್ವಾಮಿ, ನನ್ನ ಬಳಿ ಗುಡಿ ಕಟ್ಟಿಸುವಷ್ಟು ಹಣವಿಲ್ಲ ಎಂದು ಹೇಳುತ್ತಾರೆ. ಆಗ ಮಹಾವಿಷ್ಣುವು, ಚಿಂತಿಸಬೇಡ ತಿಮ್ಮ, ಎಲ್ಲವೂ ನಿನ್ನಿಂದ ಸಾಧ್ಯವಾಗುತ್ತದೆ ಎಂದು ಹೇಳಿ ಅಗೋಚರವಾಗುತ್ತಾರೆ. ಮರುದಿನವೇ ಊರಿನವರ ಸಹಾಯದಿಂದ ತಿಮ್ಮಪ್ಪನು ಆಲದ ಮರದ ಕೆಳಗೆ ಮಣ್ಣನ್ನು ಅಗೆಯುವ ಕೆಲಸದಲ್ಲಿ ತೊಡಗಿಕೊಳ್ಳುತ್ತಾರೆ. ಸ್ವಲ್ಪ ಆಳ ತೋಡಿದ ನಂತರ ಆದಿಕೇಶವನ ಮೂರ್ತಿ ದೊರೆಯುತ್ತದೆ. ಜನರೆಲ್ಲ ಸೇರಿ ಮೂರ್ತಿಯನ್ನು ಹೊರತೆಗೆದ ನಂತರ ಆದಿಕೇಶವನ ಮೂರ್ತಿಯ ಜೊತೆ ಲಕ್ಷ್ಮಿಯ ವಿಗ್ರಹವೂ ಇರಬಹುದೆಂದು ಭಾವಿಸಿ ಜನರೆಲ್ಲ ಇನ್ನೂ ಸ್ವಲ್ಪ ಆಳ ತೋಡಲು ತಿಮ್ಮಪ್ಪ ನಾಯಕನಿಗೆ ಹೇಳುತ್ತಾರೆ. ಇನ್ನು ಸ್ವಲ್ಪವೇ ಆಳ ತೋಡಿದ ನಂತರ ಚಿನ್ನದ ನಾಣ್ಯಗಳಿಂದ ತುಂಬಿದ್ದ ಬಿಂದಿಗೆಗಳು ದೊರೆಯುತ್ತವೆ.
ಚಿನ್ನದ ನಾಣ್ಯಗಳ ಕೊಡಗಳನ್ನು ಕಂಡ ಊರಿನ ಜನರು ಹರ್ಷೋದ್ಗಾರದಿಂದ ತಿಮ್ಮಪ್ಪ ನಾಯಕನನ್ನು ಮೇಲೆತ್ತಿಕೊಂಡು ಕನಕನಾಯಕ ಎಂಬ ನಾಮಧೇಯದಿಂದ ಕೂಗುತ್ತಾ ಸಂತೋಷ ವ್ಯಕ್ತಪಡಿಸುತ್ತಾರೆ. ಕನಕ ಎಂದರೆ ಚಿನ್ನ ಎಂಬ ಅರ್ಥ ಬರುವುದರಿಂದ ಊರಿನ ಜನರು ತಿಮ್ಮಪ್ಪ ನಾಯಕನನ್ನು ಕನಕನಾಯಕ ಎಂದು ಕರೆಯುತ್ತಾರೆ. ನಂತರದ ದಿನಗಳಲ್ಲಿ ಈ ಚಿನ್ನದ ನಾಣ್ಯಗಳಿಂದ ಕಾಗಿನೆಲೆಯಲ್ಲಿ ಆದಿಕೇಶನ ದೇವಾಲಯವನ್ನು ಕಟ್ಟಿಸಲಾಗುತ್ತದೆ. ತನ್ನ ತಂದೆಯ ವೈರಿಯಾಗಿದ್ದ ಮಾರನಾಯಕನಿಗೂ ಹಾಗೂ ಕನಕಪ್ಪನಿಗೂ ಯುದ್ಧ ನಡೆದು ಅದರಲ್ಲಿ ಕನಕಪ್ಪನಿಗೆ ಜಯವಾಗುತ್ತದೆ. ಈ ವಿಷಯವನ್ನೆಲ್ಲ ತಿಳಿದ ವಿಜಯನಗರದ ಅರಸರು ಮಾರನಾಯಕನ ಪಿತೂರಿಯನ್ನೆಲ್ಲ ತಿಳಿದು ಕನಕಪ್ಪನನ್ನು ದಂಡನಾಯಕನಾಗಿ ನೇಮಿಸುತ್ತಾರೆ. ದಂಡನಾಯಕನಾದ ಕೆಲವು ದಿನಗಳಲ್ಲಿಯೇ ಕನಕಪ್ಪನಿಗೆ ಮುಕುತಿ ಎಂಬುವರ ಜೊತೆ ಮದುವೆಯಾಗುತ್ತದೆ. ದಂಡನಾಯಕನಾಗಿದ್ದ ಕನಕಪ್ಪನು ವಿಜಯನಗರದ ಅರಸರ ಹಲವು ಯುದ್ಧಗಳಲ್ಲಿ ಸಹಾಯಕನಾಗಿ ಪಾಲ್ಗೊಂಡು ವಿಜಯನಗರ ಅರಸರಿಗೆ ಯುದ್ಧ ಗೆಲ್ಲುವಲ್ಲಿ ಸಹಾಯ ಮಾಡಿರುತ್ತಾರೆ. ಕನಕಪ್ಪರು ಮದುವೆಯಾದ ಸ್ವಲ್ಪ ದಿನಗಳಲ್ಲಿಯೇ ಅವರ ತಾಯಿ ಅನಾರೋಗ್ಯದ ಕಾರಣ ಮರಣ ಹೊಂದುತ್ತಾರೆ. ತನ್ನ ತಾಯಿಯನ್ನು ಕಳೆದುಕೊಂಡ ಸ್ವಲ್ಪ ದಿನಗಳಲ್ಲಿಯೇ ಕನಕಪ್ಪರ ಮಡದಿಯೂ ಸಹ ವಿಯೋಗವಾಗುತ್ತಾರೆ. ಇವರಿಬ್ಬರ ಮರಣದಿಂದ ಏಕಾಂಗಿಯಾದ ಕನಕಪ್ಪನವರು ಬಹಳ ದುಃಖವನ್ನು ಅನುಭವಿಸುತ್ತಾರೆ. ಈ ದುಃಖದ ಸಂದರ್ಭದಲ್ಲಿಯೇ ವಿಜಯನಗರದ ಅರಸರ ಪರವಾಗಿ ಯುದ್ಧದಲ್ಲಿ ಪಾಲ್ಗೊಳ್ಳುವಂತೆ ಆದೇಶ ಬರುತ್ತದೆ. ಬೇರೆ ವಿಧಿ ಇಲ್ಲದೆ ಯುದ್ಧದಲ್ಲಿ ಪಾಲ್ಗೊಂಡ ಕನಕಪ್ಪನವರಿಗೆ ಎದುರಾಳಿಗಳಿಂದ ಸೋಲಾಗುತ್ತದೆ ಹಾಗೂ ಗಾಯಗಳಾಗಿ ಯುದ್ಧ ಭೂಮಿಯಲ್ಲಿ ಜ್ಞಾನ ತಪ್ಪಿ ಬೀಳುತ್ತಾರೆ. ಯುದ್ಧ ಭೂಮಿಯಲ್ಲಿ ಅರೆಜ್ಞಾನದಲ್ಲಿ ಮಲಗಿದ್ದ ಕನಕಪ್ಪನವರು ಕೇಶವ, ತನ್ನ ತಾಯಿ ಹಾಗೂ ಮಡದಿಯನ್ನು ಕಳೆದುಕೊಂಡು ದುಃಖದಲ್ಲಿದ್ದ ನನ್ನನ್ನು ಯುದ್ಧ ಭೂಮಿಯಲ್ಲಿ ಸೋಲುವಂತೆ ಮಾಡಿ ನನ್ನ ಕೈ ಬಿಟ್ಟು ಎಲ್ಲಿ ಹೋದೆ ಎಂದು ಆದಿಕೇಶವನಲ್ಲಿ ತನ್ನ ಅಳಲನ್ನು ತೋಡಿಕೊಳ್ಳುತ್ತಾರೆ. ಮರುಕ್ಷಣವೇ ಆಕಾಶದಿಂದ ಅಶರೀರವಾಣಿಯೊಂದು ನೀನು ನನ್ನ ದಾಸನಾಗುವೆಯಾ ಎಂದು ಕನಕಪ್ಪನವರಿಗೆ ಕೇಳಲ್ಪಡುತ್ತದೆ. ಇದಕ್ಕೆ ಪ್ರತ್ಯುತ್ತರಿಸಿದ ಕನಕಪ್ಪರು, ನಾನು ಇಲ್ಲಿ ನೋವಿನಿಂದ ಸಾಯುತ್ತಿದ್ದೇನೆ, ನೀನು ನನ್ನ ದಾಸನಾಗುವೆಯಾ ಎಂದು ಕೇಳುತ್ತಿರುವೆ. ಇದು ನಿನಗೆ ಸರಿಯೇ? ನನ್ನನ್ನು ಮೊದಲಿನಂತೆ ಸರಿ ಮಾಡಿ ನಿನ್ನ ದಾಸನನ್ನಾಗಿ ಮಾಡಿಕೋ ಎಂದು ಕನಕಪ್ಪರು ಬೇಡಿಕೊಳ್ಳುತ್ತಾರೆ. ಆಗ ವೃದ್ಧನಾದ ಒಬ್ಬ ವ್ಯಕ್ತಿಯು ಗೋಚರಿಸಿ ಕನಕಪ್ಪರ ಮೈಯನ್ನೆಲ್ಲ ಮೃದುವಾಗಿ ನೇವರಿಸಿ ಅವರ ಗಾಯಗಳೆಲ್ಲ ಮಾಯವಾಗುವಂತೆ ಮಾಡುತ್ತಾರೆ. ಈ ವೃದ್ಧರು ಕನಕಪ್ಪರ ನಾಲಿಗೆಯನ್ನು ಮುಂದೆ ಚಾಚುವಂತೆ ಹೇಳಿ ಕನಕಪ್ಪರ ನಾಲಿಗೆಯ ಮೇಲೆ ಸಂಸ್ಕೃತದ ಬೀಜಾಕ್ಷರಗಳನ್ನು ಬರೆಯುತ್ತಾರೆ. ಮರುಜೀವ ಪಡೆದ ಕನಕಪ್ಪರು ಹೊಸ ಚೈತನ್ಯದಿಂದ ಎದ್ದು ವೃದ್ಧನಿಗೆ ವಂದನೆ ಸಮರ್ಪಿಸಲು ಮುಂದಾದಾಗ ವೃದ್ಧರು ಅಗೋಚರರಾಗುತ್ತಾರೆ. ತನ್ನನ್ನು ರಕ್ಷಿಸಲು ಸಾಕ್ಷಾತ್ ಆದಿಕೇಶವನೇ ವೃದ್ಧನ ರೂಪದಲ್ಲಿ ಬಂದಿದ್ದರೆಂದು ತಿಳಿದ ಕನಕಪ್ಪರು ತಮ್ಮ ದೇಹ, ಮನಸ್ಸು, ಆತ್ಮಗಳನ್ನು ಭಗವಂತನ ಸೇವೆಗೆ ಅರ್ಪಿಸಿ ಆಗಿನಿಂದ ಆದಿಕೇಶವನ ದಾಸನಾಗಿ ಕನಕಪ್ಪರು ಕನಕದಾಸರಾಗಿ ಮಾರ್ಪಡುತ್ತಾರೆ. ದಾಸರಾದ ಮೊದಲಿಗೆ ತಿರುಪತಿಗೆ ಪ್ರಯಾಣ ಬೆಳೆಸಿ ತಿಮ್ಮಪ್ಪನ ದರ್ಶನವನ್ನು ಪಡೆದು ಬಂದೆವಯ್ಯ ಗೋವಿಂದ ಶೆಟ್ಟಿ ಎಂಬ ಕೀರ್ತನೆಯನ್ನು ರಚಿಸಿದರು. ನಂತರ ತಿರುಪತಿಯಿಂದ ಹಳ್ಳಿಗಳಲ್ಲಿ ಸಂಚರಿಸಿ ದೇವರ ನಾಮದ ಸಂಕೀರ್ತನೆ ಮಾಡುತ್ತಾ ತನ್ನ ಸ್ವಗ್ರಾಮವಾದ ಬಾಡ ಗ್ರಾಮಕ್ಕೆ ತೆರಳಿದರು. ನಂತರ ಕನಕದಾಸರಿಗೆ ಆಧ್ಯಾತ್ಮದಲ್ಲಿ ಭಕ್ತಿ ಹೆಚ್ಚಾಗಿ ಒಬ್ಬ ಗುರುವನ್ನು ಹುಡುಕುತ್ತಾ ಬಾಡ ಗ್ರಾಮದಿಂದ ಹೊರಟರು. ಆಗಿನ ಸಮಯದಲ್ಲಿ ದಾಸ ಪರಂಪರೆಯಲ್ಲಿ ಹೆಸರುವಾಸಿಯಾಗಿದ್ದ ಮಾಧ್ವ ಸಂಪ್ರದಾಯದ ಶ್ರೀ ವ್ಯಾಸರಾಯರನ್ನು ಕಂಡರು. ಕನಕದಾಸರು ವ್ಯಾಸರಾಯರ ಬಳಿ ಹೋಗಿ, ನನಗೆ ಆಧ್ಯಾತ್ಮದ ಬಗ್ಗೆ ಹೆಚ್ಚಿನ ಆಸಕ್ತಿಯಾಗಿದೆ, ಹಾಗಾಗಿ ನನಗೆ ದೀಕ್ಷೆಯ ಮಂತ್ರವನ್ನು ಹೇಳಿಕೊಟ್ಟು ತಮ್ಮ ಶಿಷ್ಯರನ್ನಾಗಿ ಸ್ವೀಕರಿಸಿ ಎಂದು ಕೇಳಿಕೊಳ್ಳುತ್ತಾರೆ. ಆಗ ಅಣಕದ ನಗುವನ್ನು ಬೀರುತ್ತಾ ವ್ಯಾಸರಾಯರು ಕುರುಬನಿಗೆಂತ ಮಂತ್ರವೋ ಕೋಣದ ಮಂತ್ರ ಎಂದು ವ್ಯಂಗ್ಯ ಮಾಡುತ್ತಾರೆ. ಇದನ್ನರಿಯದ ಕನಕರು ಇದೇ ದೀಕ್ಷಾ ಮಂತ್ರವಿರಬಹುದೆಂದು ಭಾವಿಸಿ ಕೋಣ 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 ಎಂದು ಜಪಿಸುತ್ತಾ ಧ್ಯಾನಕ್ಕೆ ಕುಳಿತುಕೊಳ್ಳುತ್ತಾರೆ. ಕನಕದಾಸರ ಭಕ್ತಿಗೆ ಮೆಚ್ಚಿ ಸಾಕ್ಷಾತ್ ಯಮನ ಕೋಣವೇ ಕನಕದಾಸರ ಮುಂದೆ ಪ್ರತ್ಯಕ್ಷವಾಗುತ್ತದೆ. ಊರಿನ ಜನರ ಮೂಲಕ ಈ ವಿಷಯವು ವ್ಯಾಸರಾಯರಿಗೆ ತಿಳಿಯುತ್ತದೆ. ನಂತರ ವ್ಯಾಸರಾಯರು ಕನಕದಾಸರ ಭಕ್ತಿ, ಜ್ಞಾನ, ವೈರಾಗ್ಯದ ದಿವ್ಯತೆಯನ್ನು ಕಂಡು ಶಿಷ್ಯನನ್ನಾಗಿ ಸ್ವೀಕರಿಸುತ್ತಾರೆ. ಮರುಕ್ಷಣವೇ ಕನಕದಾಸರು ವ್ಯಾಸರಾಯರ ಪಾದಗಳಿಗೆ ನಮಸ್ಕರಿಸಿ ಅವರಿಂದ ಮಂತ್ರೋಪದೇಶಗಳನ್ನು ಪಡೆಯುತ್ತಾರೆ.
ಗುರು ವ್ಯಾಸರಾಯರು ಕನಕದಾಸರನ್ನು ಸಮರ್ಥ ಶಿಷ್ಯನೆಂದು ಇಚ್ಛಿಸಿ ಭಗವಂತನ ಸರ್ವವ್ಯಾಪಕತ್ವವನ್ನು ಸರ್ವಜ್ಞತ್ವವನ್ನು ಅರ್ಥ ಮಾಡಿಸಿ ಆಧ್ಯಾತ್ಮಿಕ ವಿದ್ಯೆಯಲ್ಲಿ ಪಾರಂಗತರಾಗುವಂತೆ ಮಾಡುತ್ತಾರೆ. ಇದೆಲ್ಲವನ್ನೂ ಕಂಡ ವ್ಯಾಸರಾಯರ ಹಳೆ ಶಿಷ್ಯರು ಕನಕದಾಸರನ್ನು ಕಂಡರೆ ಹೊಟ್ಟೆ ಕಿಚ್ಚು ಪಡಲು ಶುರು ಮಾಡಿದರು. ಇದೆಲ್ಲವನ್ನೂ ಅರಿತ ವ್ಯಾಸರಾಯರು ಎಲ್ಲವನ್ನೂ ಸರಿಪಡಿಸಬೇಕೆಂದು ತೀರ್ಮಾನಿಸಿ ಕನಕದಾಸರ ಸಮೇತ ಎಲ್ಲ ಶಿಷ್ಯರನ್ನು ಕರೆಸಿ ಎಲ್ಲರಿಗೂ ಒಂದೊಂದು ಬಾಳೆಹಣ್ಣನ್ನು ನೀಡಿ, ಇಂದು ಏಕಾದಶಿಯ ಉಪವಾಸವಿರುವ ಕಾರಣ ಯಾರೂ ಇದನ್ನು ಇಂದು ಸೇವಿಸಬಾರದು, ನಾಳೆ ಯಾರ ಗಮನಕ್ಕೂ ಬಾರದಂತೆ ಈ ಹಣ್ಣನ್ನು ತಿಂದು ಬರಬೇಕೆಂದು ಅಪ್ಪಣೆ ಮಾಡುತ್ತಾರೆ. ಮರುದಿನ ವ್ಯಾಸರಾಯರ ಬಳಿ ಬಂದ ಶಿಷ್ಯರು ತಾವು ಯಾವ ಯಾವ ರಹಸ್ಯ ಸ್ಥಳಗಳಲ್ಲಿ ಈ ಹಣ್ಣನ್ನು ತಿಂದರೆಂದು ಹೇಳುತ್ತಾರೆ. ಆಗ ಕನಕದಾಸರು ಮಾತ್ರ ಬಾಳೆಹಣ್ಣನ್ನು ವ್ಯಾಸರಾಯರಿಗೆ ಹಿಂತಿರುಗಿಸುತ್ತಾರೆ. ಶಿಷ್ಯರೆಲ್ಲರೂ ರಹಸ್ಯ ಸ್ಥಳಗಳಲ್ಲಿ ಹಣ್ಣನ್ನು ತಿಂದು ನನಗೆ ವಿಧೇಯರಾಗಿ ನಡೆದಿದ್ದಾರೆ, ನೀನು ಮಾತ್ರ ಯಾಕೆ ಬಾಳೆಹಣ್ಣನ್ನು ತಿಂದಿಲ್ಲ ಎಂದು ಗುರುಗಳು ಕೇಳಿದಾಗ, ಗುರುಗಳೇ, ನೀವು ಯಾರ ಗಮನಕ್ಕೂ ಬಾರದಂತೆ ಹಣ್ಣನ್ನು ತಿನ್ನಲು ಹೇಳಿದ್ದೀರಿ. ಆದರೆ ಸರ್ವವ್ಯಾಪಿಯಾಗಿರುವ ದೇವರು ನಮ್ಮ ಆಂತರಿಕ ಆಲೋಚನೆಗಳನ್ನು ಗಮನಿಸುತ್ತಿರುತ್ತಾನೆ. ಅವನ ಕಣ್ತಪ್ಪಿಸಿ ನಾನು ಹಣ್ಣನ್ನು ತಿನ್ನಲು ಸಾಧ್ಯವಾಗಲಿಲ್ಲ. ಹಾಗಾಗಿ ಹಣ್ಣನ್ನು ವಾಪಸ್ಸು ತಂದಿದ್ದೇನೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದಾಗ ಇತರ ಶಿಷ್ಯರು ತಮ್ಮ ಅಜ್ಞಾನವನ್ನು ಅರಿತು ಕನಕದಾಸರ ಆಧ್ಯಾತ್ಮಿಕ ಉನ್ನತ ಮಟ್ಟವನ್ನು ಅರಿತರು. ಒಮ್ಮೆ ವ್ಯಾಸರಾಯರು ಶಿಷ್ಯರನ್ನೆಲ್ಲ ಉದ್ದೇಶಿಸಿ, ನಿಮ್ಮಲ್ಲಿ ಯಾರು ವೈಕುಂಠಕ್ಕೆ ಹೋಗುತ್ತೀರಿ ಎಂದು ಪ್ರಶ್ನಿಸಿದಾಗ ಅವರವರ ಶಕ್ತ್ಯಾನುಸಾರ ಎಲ್ಲರೂ ಉತ್ತರವನ್ನು ನೀಡುತ್ತಾರೆ. ಆದರೆ ವ್ಯಾಸರಾಯರಿಗೆ ಯಾರ ಉತ್ತರವೂ ಸಹ ಹಿಡಿಸುವುದಿಲ್ಲ. ಅಲ್ಲಿಯೇ ನಿಂತಿದ್ದ ಕನಕದಾಸರನ್ನು ಕೇಳಿದಾಗ ಇಲ್ಲಿ ಯಾರೂ ಹೋಗುವುದಿಲ್ಲ ಎನ್ನುತ್ತಾರೆ. ಇದರಿಂದ ಕೋಪಗೊಂಡ ಶಿಷ್ಯರೆಲ್ಲ ಕನಕದಾಸರನ್ನು ಅಜ್ಞಾನಿ, ಅವಿವೇಕಿ ಎಂದೆಲ್ಲ ಕರೆಯುತ್ತಾರೆ. ಆಗ ಗುರುಗಳು ಎಲ್ಲರನ್ನೂ ಸುಮ್ಮನಿರಿಸಿ, ಕನಕ, ಹೋಗಲಿ, ನಾನಾದರೂ ವೈಕುಂಠಕ್ಕೆ ಹೋಗುತ್ತೇನೆಯೇ ಎಂದು ಕೇಳಿದಾಗ, ಕ್ಷಮಿಸಿ ಗುರುಗಳೇ, ನೀವೂ ಸಹ ಹೋಗುವುದಿಲ್ಲ ಎನ್ನುತ್ತಾರೆ. ಇದರಿಂದ ಶಿಷ್ಯರೆಲ್ಲರೂ ಇನ್ನಷ್ಟು ಕುಪಿತಗೊಳ್ಳುತ್ತಾರೆ. ಹೋಗಲಿ, ನೀನಾದರೂ ಹೋಗುತ್ತೀಯಾ ಎಂದು ಗುರುಗಳು ಕೇಳಿದಾಗ ಕನಕರು ನಾನು ಹೋದರೆ ಹೋದೇನು ಎಂದು ಉತ್ತರಿಸುತ್ತಾರೆ. ಇವನದು ಬಹಳ ಅತಿಯಾಯಿತು, ದುರಾಂಕಾರದ ಪರಮಾವಧಿ ಎಂದು ಶಿಷ್ಯರು ಹರಿಹಾಯ್ದರು. ಆಗ ಅದು ಹೇಗೆ ಸಾಧ್ಯ, ವಿವರಿಸು ಎಂದು ಗುರುಗಳು ಕೇಳಿದಾಗ, ನಾನು ಎಂಬ ಅಹಂಕಾರವು ನಮ್ಮನ್ನು ತೊರೆದರೆ ಮಾತ್ರ ಮನುಷ್ಯನು ವೈಕುಂಠಕ್ಕೆ ಹೋಗಲು ಸಾಧ್ಯ ಎಂದಾಗ ಗುರುಗಳು ಅತೀವ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಈ ವಾಕ್ಯವನ್ನು ಕೇಳಿದೊಡನೆ ಶಿಷ್ಯರೆಲ್ಲರೂ ಮೂಕ ವಿಸ್ಮಿತರಾದರು. ಕನಕದಾಸರ ಜ್ಞಾನವು ಗುರುವಿನ ಆಶೀರ್ವಾದದಿಂದ ಪ್ರಕಾಶವಾಗುತ್ತಾ ಹೋಗಿ ಅವರಿಂದ ಅನೇಕ ಪದ್ಯಗಳು, ಹಾಡುಗಳು ರಚನೆಗೊಂಡವು. ಈ ಹಾಡುಗಳೆಲ್ಲ ಆಧ್ಯಾತ್ಮಿಕ ಸತ್ಯಗಳು, ಉಪನಿಷತ್ತಿನ ಜ್ಞಾನ, ಭಕ್ತಿ ಮಾರ್ಗಗಳಿಂದ ತುಂಬಿವೆ. ನಂತರದ ದಿನಗಳಲ್ಲಿ ಗುರುಗಳ ಆಶೀರ್ವಾದವನ್ನು ಪಡೆದು ಕನಕದಾಸರು ಹಳ್ಳಿಗಳಲ್ಲಿ ಸಂಚರಿಸಿ ತಮ್ಮ ಕೀರ್ತನೆಯನ್ನು ಹಾಗೂ ಆಧ್ಯಾತ್ಮಿಕ ಜ್ಞಾನವನ್ನು ಜನರಿಗೆ ಅನುಬೋಧಿಸುತ್ತಾರೆ. ಹೀಗೆ ಸಂಚರಿಸುತ್ತಾ ಉಡುಪಿಯ ಕಡೆ ಪ್ರಯಾಣ ಬೆಳೆಸಿ ಶ್ರೀಕೃಷ್ಣನ ದರ್ಶನವನ್ನು ಪಡೆಯಲು ಇಚ್ಛಿಸುತ್ತಾರೆ. ಉಡುಪಿಯ ಶ್ರೀಕೃಷ್ಣನ ದೇವಸ್ಥಾನಕ್ಕೆ ತೆರಳಿ ಬಾಲಕೃಷ್ಣನ ದರ್ಶನ ಪಡೆಯಲು ಮುಂದಾದಾಗ ಅಲ್ಲಿನ ಕೆಲವು ಪುರೋಹಿತರು ಕನಕದಾಸರು ಅತ್ಯಂಜನೆಂದು ದೇವಸ್ಥಾನದ ಒಳಗೆ ಬಿಡುವುದಿಲ್ಲ. ಇದರಿಂದ ಬೇಸರಗೊಂಡ ಕನಕರು ದೇವಸ್ಥಾನದ ಗರ್ಭಗುಡಿಯ ಹಿಂದೆ ನಿಂತು ಶ್ರೀಕೃಷ್ಣನ ನಾಮವನ್ನು ಹಾಡುತ್ತಿದ್ದಾಗ ಸಾಕ್ಷಾತ್ ಕೃಷ್ಣನ ಮೂರ್ತಿಯೇ ಅವರಿಗೆ ಎದುರಾಗಿ ತಿರುಗಿ ಗೋಡೆ ಬಿರಿದು ಕನಕದಾಸರಿಗೆ ಶ್ರೀಕೃಷ್ಣನ ದರ್ಶನವಾಗುತ್ತದೆ. ಇದರಿಂದ ಕನಕದಾಸರು ಆನಂದದಿಂದ ಪುಳಕಿತರಾಗಿ, ತಾವರೆಯ ಹೂವು ಕೆಸರಿನಲ್ಲಿ ಬೆಳೆದರೂ ಅದು ಭಗವಂತನಿಗೆ ಪ್ರಿಯವಲ್ಲವೇ ಎಂಬುದನ್ನು ನೆನೆದ ಕನಕದಾಸರು, ಇಂದು ನನ್ನ ಜನ್ಮ ಪಾವನವಾಯಿತು ಎಂದು ಶ್ರೀಕೃಷ್ಣನಿಗೆ ನಮಸ್ಕರಿಸುತ್ತಾ ಉಡುಪಿಯಿಂದ ತಿರುಪತಿಯ ಕಡೆ ತೆರಳುತ್ತಾರೆ. ಮಾರ್ಗ ಮಧ್ಯದಲ್ಲಿ ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ, ಮೇಲುಕೋಟೆಯ ಚೆಲುವನಾರಾಯಣ ಸ್ವಾಮಿ ಇವರುಗಳ ದರ್ಶನವನ್ನು ಪಡೆದು ತಿರುಪತಿಗೆ ತೆರಳುತ್ತಾರೆ. ತಿರುಪತಿಯ ದರ್ಶನ ಮುಗಿಸಿದ ನಂತರ ಕಾಳಹಸ್ತಿ, ಕಂಚಿ, ಶ್ರೀರಂಗಂ ಎಲ್ಲದರ ದರ್ಶನವನ್ನು ಮುಗಿಸಿ ಮತ್ತೆ ಕಾಗಿನೆಲೆಗೆ ಆಗಮಿಸುತ್ತಾರೆ. ಈ ವೇಳೆಗಾಗಲೇ ಕನಕದಾಸರಿಗೆ ವಯಸ್ಸಾಗಿರುತ್ತದೆ. ಪ್ರಯಾಣವನ್ನು ಮುಂದುವರೆಸಿದ ಕನಕದಾಸರು ಈಗಿರುವ ಹಾವೇರಿ ಜಿಲ್ಲೆಯ
ಕದರ ಮಂಡಲಗಿಯಲ್ಲಿ ಹನುಮಂತನ ದರ್ಶನವನ್ನು ಪಡೆದು ಅಲ್ಲಿಯೇ ಸ್ವಲ್ಪ ದಿನಗಳು ತಂಗಿ ಮೋಹನ ತರಂಗಿಣಿ ಎಂಬ ಮಹಾಕಾವ್ಯವನ್ನು ಪೂರ್ಣಗೊಳಿಸುತ್ತಾರೆ. ನಂತರ ಅಲ್ಲಿಂದ ಬೇಲೂರಿಗೆ ತೆರಳಿ ಚನ್ನಕೇಶವನ ಸನ್ನಿಧಿಯಲ್ಲಿ ನಳಚರಿತೆ ಹಾಗೂ ರಾಮಧಾನ್ಯ ಚರಿತೆ ಕೃತಿಗಳನ್ನು ರಚಿಸುತ್ತಾರೆ. ನಂತರ ಕಾಗಿನೆಲೆಗೆ ಮರಳಿದ ಕನಕದಾಸರು ಆದಿಕೇಶವನ ಸನ್ನಿಧಿಯಲ್ಲಿ ಹರಿಭಕ್ತಿ ಸಾರ, ನೃಸಿಂಹಸ್ತವ ಕೃತಿಗಳನ್ನು ರಚಿಸುತ್ತಾರೆ. ಕನಕದಾಸರು ತಮ್ಮ ಜೀವಿತಾವಧಿಯ ಕೊನೆಯ ದಿನಗಳನ್ನು ಕಾಗಿನೆಲೆಯಲ್ಲೇ ನೆಲೆಸಿ ಆದಿಕೇಶವನನ್ನು ಸ್ಮರಿಸುತ್ತಾ ಜನರಿಗೆಲ್ಲ ಒಳ್ಳೆ ಮಾರ್ಗದಲ್ಲಿ ಸಾಗುವಂತೆ ಹಾಗೂ ಮಾನವ ಜಾತಿಯೆಲ್ಲ ಒಂದೇ, ಕುಲ ಧರ್ಮ ಇವುಗಳಿಂದ ಹೊಡೆದಾಡದೆ ಜ್ಞಾನ ಆಧ್ಯಾತ್ಮವನ್ನು ಹೆಚ್ಚಿಸಿಕೊಳ್ಳಲು ಜನರಿಗೆಲ್ಲ ಬೋಧಿಸುತ್ತಾರೆ. ಸರಿಸುಮಾರು 97 ವರ್ಷಗಳ ಪರಿಪೂರ್ಣ ಜೀವನವನ್ನು ನಡೆಸಿದ ಕನಕದಾಸರು ಕಾಗಿನೆಲೆಯಲ್ಲಿ ಆದಿಕೇಶವನ ಧ್ಯಾನ ಮಾಡುತ್ತಾ ತಮ್ಮ ಜೀವತ್ಯಾಗವನ್ನು ಮಾಡುತ್ತಾರೆ. ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಕಾಗಿನೆಲೆಯಲ್ಲಿ ಕನಕದಾಸರ ಗದ್ದುಗೆಯನ್ನು ನಿರ್ಮಿಸಲಾಗುತ್ತದೆ. ಗದ್ದುಗೆಯ ಒಳಗೆ ತಂಬೂರಿ ಹಿಡಿದಿರುವ ಕನಕದಾಸರ ಸುಂದರ ಪ್ರತಿಮೆಯನ್ನು ಸ್ಥಾಪಿಸಲಾಗಿದೆ. ಇದಿಷ್ಟು ದಾಸಶ್ರೇಷ್ಠರಾದ ಕನಕದಾಸರ ಬಗ್ಗೆಯ ಮಾಹಿತಿಯಾಗಿದ್ದು, ಈ ವಿಡಿಯೋ ಇಷ್ಟವಾದಲ್ಲಿ ಶುದ್ಧ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋವನ್ನು ಶೇರ್ ಮಾಡಿ.